ನೆರೆದಿರುವ ಎಲ್ಲ ಸಹೃದಯ ಕಲಾಭಿಮಾನಿಗಳಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಂದರ ಸಮಾರಂಭದಲ್ಲಿ ಜೊತೆಯಾಗಿದ್ದೇವೆ. ಬಿಂಕ ಬಿಣ್ಣಾಣರು ತಂಡದ ವತಿಯಿಂದ 2 ದಿನಗಳ ನಾಟಕೋತ್ಸವ, ಮಹಾಕವಿ ಭಾಸನ ನಾಟಕೋತ್ಸವದ ಸಂಜೆಯಲ್ಲಿ ಜೊತೆಯಾಗಿರುತ್ತೇವೆ. ಆಗಮಿಸಿರುವ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಿಂಕ ಬಿಣ್ಣಾಣರು ರಂಗತಂಡ ನಿರಂತರವಾಗಿ ರಂಗಭೂಮಿಯ ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಹಲವಾರು ನಾಟಕಗಳನ್ನು ರಂಗಕ್ಕೆ ತಂದು ತನ್ನದೇ ಆದ ನಿಟ್ಟಿನಲ್ಲಿ ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಡುತ್ತಾ ಕಾರ್ಯವನ್ನು ಮಾಡ್ತಾ ಬರುವಂಥ ತಂಡ ನಮ್ಮ ಬಿಂಕ ಬಿಣ್ಣಾಣರು. ಇದರ ಸಾರಥ್ಯ ಶಿವು ಹೊನ್ನಿಗಾಣಲ್ಲಿಯವರು ನಿರಂತರವಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ಒಬ್ಬ ಅಪ್ರತಿಮ ಕಲಾವಿದನಾಗಿ ಇನ್ನಷ್ಟು ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರ ಸಾರಥ್ಯದ ಈ ಬಿಂಕ ಬಿಣ್ಣಾಣರು ರಂಗತಂಡ ಇಂದು ಮತ್ತು ನಾಳೆ 2 ದಿನಗಳ ಕಾಲದ ನಾಟಕೋತ್ಸವವನ್ನು ಇಲ್ಲಿ ಹಮ್ಮಿಕೊಂಡಿದೆ. ಮೊದಲನೇ ದಿನದ ಈ ನಾಟಕದ ಕಾರ್ಯಕ್ರಮದ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಆರಂಭ ಆಗ್ತಾ ಇದೆ. ಗಣ್ಯರನ್ನು ನಾನು ಪ್ರೀತಿಯಿಂದ ಬರಮಾಡ್ತಾ ಇದ್ದೇನೆ. ಬಿಂಕ ಬಿಣ್ಣಾಣರು ರಂಗತಂಡದ ರೂವಾರಿ ಶಿವು ಹೊನ್ನಿಗಾಣಲ್ಲಿಯವರು ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಯನ್ನು ಮಾಡ್ತಾ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗ್ತಾರೆ. ಹಿರಿಯರು, ಮಾರ್ಗದರ್ಶಕರು, ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯರು ಆಗಿರುವ ರಂಗ ಪ್ರೋತ್ಸಾಹಕರಾಗಿರುವ ಹಿರಿಯ ವಕೀಲರಾಗಿರುವ ಲಯನ್ ಸಿದ್ದಪ್ಪ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಲಯನ್ ಸಿದ್ದಪ್ಪ ಅವರನ್ನು ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ಹಾಗೆಯೇ ಬಿಂಕ ಬಿಣ್ಣಾಣರು ರಂಗತಂಡದ ಅಧ್ಯಕ್ಷರಾಗಿರುವ ಕಲಾವತಿಯವರಿದ್ದಾರೆ. ಕಲಾವತಿಯವರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ರಂಗ ಸಂಘಟಕರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಂಗಶ್ರೀ ಕಲಾ ಸಂಸ್ಥೆಯ ರೂವಾರಿಗಳು ಆಗಿರುವ ರಂಗಶ್ರೀ ರಂಗಸ್ವಾಮಿ ಅವರಿದ್ದಾರೆ. ಅವ್ರನ್ನೂ ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ಹಾಗೆಯೇ ಸನ್ಮಾನ್ಯ ಶ್ರೀ ಮಧುಸೂದನ್ ಜಿ ಅವರಿದ್ದಾರೆ. ಮುಖ್ಯಸ್ಥರು ಐಶ್ವರ್ಯ ಕಾಸ್ಟ್ಯೂಮ್ಸ್, ಅವ್ರನ್ನೂ ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಸರಿತಾ ಕೊಠಾರಿಯವರಿದ್ದಾರೆ, ಭರತನಾಟ್ಯ ವಿದೂಷಿ, ಅವ್ರನ್ನೂ ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಗಿರೀಶ್ ಅವರಿದ್ದಾರೆ, ಪ್ರಾಂಶುಪಾಲರು, ಅವ್ರನ್ನೂ ಕೂಡ ವೇದಿಕೆ ಬರಮಾಡ್ತಾ ಇದ್ದೇನೆ. ಹಾಗೆಯೇ ಸನ್ಮಾನ್ಯ ಶ್ರೀ ದೇವರಾಜ್ ಎನ್ ಸಂಘಟಕರು, ದೇವರಾಜ್ ಅವರಿದ್ದಾರೆ, ಅವ್ರನ್ನೂ ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇದೊಂದು ಸುಂದರ ಸಮಾರಂಭದ ಸಂಚೆ. ಈ ಸಂಚೆಯಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ. ಬಿಂಕ ಬಿಣ್ಣಾಣರು ರಂಗತಂಡದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ತಂಡ ಬಿಂಕ ಬಿಣ್ಣಾಣರು ರಂಗತಂಡ ನಿರಂತರವಾಗಿ ರಂಗಭೂಮಿಯ ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಿರಂತರವಾಗಿ ರಂಗ ಸೇವೆಯನ್ನು ಮಾಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ 2 ದಿನದ ಈ ಮಹಾಕವಿ ಭಾಸನ ನಾಟಕೋತ್ಸವದ ಈ ಒಂದು ಸುಂದರ ವೇದಿಕೆಯಲ್ಲಿ ಜೊತೆಯಾಗಿದ್ದೇವೆ. ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವ ಹಿರಿಯ ವಕೀಲರಾಗಿರುವ ಲಯನ್ ಸಿದ್ದಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಜೊತೆಯಾಗಿರುವಂಥ ಅಧ್ಯಕ್ಷರು ಬಿಂಕ ಬಿಣ್ಣಾಣರು ರಂಗತಂಡದ ಕಲಾವತಿಯವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ರಂಗಭೂಮಿಯ ಹಲವಾರು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಮಗೆಲ್ಲ ಮಾರ್ಗದರ್ಶಕರಾಗಿರುವ ರಂಗಶ್ರೀ ರಂಗಸ್ವಾಮಿ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಐಶ್ವರ್ಯ ಕಾಸ್ಟ್ಯೂಮ್ಸ್ನ ಮುಖ್ಯಸ್ಥರಾಗಿರುವ ಮಧುಸೂದನ್ ಇದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಭರತನಾಟ್ಯ ವಿದೂಷಿ ಶ್ರೀಮತಿ ಸರಿತಾ ಕೊಠಾರಿ ಇದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಗಿರೀಶ್ ಅವರಿದ್ದಾರೆ, ಪ್ರಾಂಶುಪಾಲರು, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ದೇವರಾಜ್ ಅವರು ಇನ್ನೇ ನಮ್ಮೊಂದಿಗೆ ಜೊತೆ ಆಗ್ತಾರೆ. ದೇವರಾಜ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಆಗಮಿಸಿ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇರುವಂಥ ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಜಾನಪದ ಶೈಲಿಯಲ್ಲಿ ಜನಪದೀಯವಾದಂಥ ಒಂದು ವಾದನವೇ ಅದು ಚೆಂಡೆ. ಆ ಚೆಂಡೆಯನ್ನು ನುಡಿಸುವುದರ ಮೂಲಕ ರಂಗಶ್ರೀ ರಂಗಸ್ವಾಮಿಯವರು ಮತ್ತು ವೇದಿಕೆಯಂಥ ಎಲ್ಲ ಗಣ್ಯರ ಜೊತೆಯಾಗಿ ಚೆಂಡೆಯ ನಾದದೊಂದಿಗೆ ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆ ನಿಮ್ಮ ಚಪ್ಪಾಳೆಯೊಂದಿಗೆ. ಚೆಂಡೆಯ ಟೆಂಕಾರದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಎಲ್ಲ ಗಣ್ಯರಿಗೆ ವಂದನೆಗಳು, ಅಭಿನಂದನೆಗಳು.
ಈ ಬಿಂಕ ಬಿಣ್ಣಾನರು ರಂಗ ತಂಡದ ಈ ಒಂದು 2 ದಿನಗಳ ಸುಂದರವಾದಂಥ ನಾಟಕೋತ್ಸವ ಇಂದು ಮತ್ತು ನಾಳೆ. ಈ ದಿನ ದೂತ ಘಟೋತ್ಕಜ ನಾಟಕವಾದರೆ ನಾಳೆ ಕರ್ಣಭಾರ ಎನ್ನುವಂಥ ನಾಟಕ ಈ ವೇದಿಕೆಯಲ್ಲಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯರಾದಂಥ ರಂಗಶ್ರೀ ರಂಗಸ್ವಾಮಿಯವರು ಒಂದೆರಡು ಶುಭ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು. ದೇವತಾ ಸ್ವರೂಪಿಗಳಾದ ಕಲಾ ಪೋಷಕರೇ, ಕಲಾ ಬಂಧುಗಳೇ, ಕಲಾ ರಸಿಕರೇ ಮತ್ತು ಆತ್ಮೀಯ ಕಲಾವಿದರೇ, ಇವತ್ತಿನ ಈ ಕಾರ್ಯಕ್ರಮ ನನ್ನ ಸಹೋದರ ಶಿವು ಹೊನ್ನೆಗಾನಹಳ್ಳಿ ವರ್ಷದಲ್ಲಿ 365 ದಿನ, ತಿಂಗಳಲ್ಲಿ 2-3 ನಾಟಕಗಳನ್ನು ಮಾಡ್ತಾ ಇಂಥ ವೇದಿಕೆ ಮೇಲೆ ಇರುವ ಮಹಾಪುರುಷರನ್ನ, ಹಿರಿಯರನ್ನ ಕರೆದು ಅವರು ಗೌರವಿಸುವ ಮೂಲಕ ಕಲಾಸೇವೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಘಟೋತ್ಕಚ ನಾಟಕ ನಾನಾದರೂ ಹೇಳ ಬಯಸ್ತೀನಿ, ಕಲಾ ಘಟೋತ್ಕಚ ನಮ್ಮ ಶಿವು. ನಾಟಕದ ಅವರ ಸಂಸ್ಥೆ ಹೆಸರೇ ಬಿಂಕ ಬಿನ್ನಾಣ. ನಾಟಕದಲ್ಲೂ ಕೂಡ ಎಲ್ಲ ರೀತಿಯ ಬಿಂಕ ಬಿನ್ನಾಣಗಳನ್ನ ನಾವು ನಿಮಗೆ ತೋರಿಸ್ಬೇಕಾಗುತ್ತೆ. ತುಂಬ ಅದ್ಭುತವಾದ ಹೆಸರು. ಈ ಸಮಯದಲ್ಲಿ ಶಿವು ಅವರ ಧರ್ಮಪತ್ನಿ ನಾನು ನೆನೆಸ್ಕೊಂಡೇ ಇದ್ದರೆ ತಪ್ಪಾಗುತ್ತೆ. ಕಾರಣ ಏನು ಅಂದರೆ, ನಿರಂತರವಾಗಿ ರಂಗ ಸೇವೆಗೆ ಆಕೆಯೂ ಕೂಡ ಅವರು ಶಿವು ಕೈಯನ್ನು ಬಲಪಡಿಸ್ಕೊಂಡು ಇವತ್ತಿನ ದಿನಗಳಲ್ಲಿ ರಂಗಭೂಮಿ ಅಂತಂದ್ರೇ ಮುಖ ಚಿಂಡಿಸಿದಂಥ ಒಂದು ಸನ್ನಿವೇಶ. ಅದರಲ್ಲೂ ನಾಟಕ ರಂಗ ಇದನ್ನು ಎಷ್ಟೋ ಜನ ತಿರಸ್ಕಾರ ಮಾಡಿರೋದಂತೂ ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಅಂಥದ್ರಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ನಾನು ಶಿವು ಹತ್ರ ಪರ್ಮಿಷನ್ ತಗೊಂಡು ಹೇಳ್ತೀನಿ. ತುಂಬು ಗರ್ಭಿಣಿ ರವೀಂದ್ರ ಕಲಾಕ್ಷೇತ್ರ ನೋಡ, ಮಗು ಅಳ್ತಾ ಇದೆ. ತುಂಬು ಗರ್ಭಿಣಿ, ನಾಳೆ ಡೆಲಿವರಿ ಹೋಗಬೇಕು. ಇವತ್ತು ಆಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕದ ಕೆಲಸ ಮಾಡ್ತಾ ಆ ನೈಟೆಲ್ಲ ಇದ್ದಾರೆ. ಬೆಳಗ್ಗೆ ಫೋನ್ ಮಾಡಿ ಕೇಳ್ತೀನಿ, ಅಣ್ಣ ಇದಕ್ಕೆ ಬಿಟ್ಟಿದ್ದೀನಿ ಡೆಲಿವರಿಗೆ ಅಂತ. ಗೌರವರತ್ನ ಕೌರವನ್ನ ಅಂತ ಒಂದು ನಾಟಕ ನಂದೇ ಅದು, ಅದನ್ನು ಮಾಡ್ತಾಯಿದ್ರು. ಹೋಗಪ್ಪ, ನಿನಗೆ ಒಳ್ಳೆ ಗೌರವ ವ್ಯಕ್ತಿ, ಗೌರವ ರತ್ನನೇ ಹುಡ್ತಾನೆ ನಿನಗೆ ಅಂತ ಹೇಳಿದ್ದು ನನಗೆ ನಿಜವಾಗೂ ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ರಂಗಭೂಮಿಗೆ ನಿಮ್ಮಂಥ ಮಹನೀಯರು ಇನ್ನೂ ಹೆಚ್ಚಿನ ಜನ ಬಂದರೆ ನಾವು ರಂಗಭೂಮಿ ಮೇಲೆ ಮಾಡಿದಂಥ ಪಾತ್ರಕ್ಕೂ ಕೂಡ ಸಾರ್ಥಕತೆ ಬರ್ತದೆ. ಬಂದೇ ಬರುತ್ತೆ ಇವತ್ತಲ್ಲ ನಾಳೆ. ಎಷ್ಟೇ ಧಾರಾವಾಹಿಗಳು, ಎಷ್ಟೇ ಕಿರುತೆರೆಗಳು ಏನೇ ಬಂದ್ರೂ ರಂಗಭೂಮಿ ಸತ್ಯ. ಅದು ನೀವು ಕಣ್ಣೆದ್ರಿಗೆ ನೋಡೋ ಅಂಥದ್ದು. ಇದರಲ್ಲಿ ಗ್ರಾಫಿಕ್ಸ್ ಇಲ್ಲ, ಒಂದು ಏನೂ ಇಲ್ಲ. ಏನು ಸ್ಟೇಜಲ್ಲಿ ಏನು ಮಾಡ್ತಾರೋ ಅದು ಮಾತ್ರ ಸತ್ಯ. ಅಂಥ ಸತ್ಯ ಇರೋದು ಅಂದರೆ ರಂಗಭೂಮಿಯಲ್ಲಿ ಇದೊಂದು ಮಾದರಿ. ಹಾಗಾಗಿ ಎಲ್ಲ ಪ್ರಜ್ಞಾವಂತ ಕಲಾ ಬಂಧುಗಳು, ಕಲಾ ರಸಿಕರು ಬಂದಿದ್ದೀರ. ನಿಮ್ಮ ಆಶೀರ್ವಾದ ಬಿಂಕ ಬಿನ್ನಾಣ ಸಂಸ್ಥೆಯ ಮೇಲೆ ಹಾಗೂ
ಶಿವು ಮತ್ತು ಗೆಳೆಯರು. ಶಿವುಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಅವನ ಜೊತೆ ಇರೋ ಗೆಳೆಯರಿದ್ದಾರಲ್ಲ ಎಲ್ಲರೂ ಕೂಡ ಶಿವನ ಹಾಗೆ ನಾನು ಶಿವು ಪ್ರತಿಯೊಬ್ಬರು ನಾನು ಶಿವು ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾರೆ. ಅಷ್ಟು ಸಿನ್ಸಿಯರಿಟಿ ಆ ಹುಡುಗರಲ್ಲಿದೆ. ಹಾಗಾಗಿ ಈ ಒಂದು ಹೊಸ ಪ್ರಯೋಗಗಳನ್ನ ಮಾಡೋಕ್ಕೆ ಶಿವಗೆ ಸಾಧ್ಯ ಆಗ್ತಾಯಿದೆ ಅಂತ ನಾವನ್ನಾದರೂ ಭಾವಿಸ್ತೀನಿ. ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ರಂಗಭೂಮಿ ನಮ್ಮ ತಾತ ಮುತ್ತಾತಂದಿರು ನೋಡಿದಂಥ ಈ ರಂಗಭೂಮಿ ಜೀವಂತವಾಗಿ ಉಳಿಬೇಕಾದ್ರೆ ನಿಮ್ಮಗಳ ಸಹಕಾರ ಬಹಳ ಮುಖ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊಳ್ತೀನಿ, ನೀವು ಬರುವಾಗ ಜೊತೆಗೊಂದು ಇಬ್ಬರನ್ನ ಕರ್ಕೊಂಬಂದರೆ ಯಾವುದು ಈ ಬ್ರೌನ್ ಚೇರ್ಗಳು ಏನು ಆ ಕಲ್ಲರ್ ಕಾಣಿಸುತ್ತೋ ಆ ಬ್ರೌನ್ ಸೀಟು ಕಾಣಿಸಲ್ಲ, ನೀವುಗಳು ಕಾಣಿಸ್ತೀರ. ಅದಾಗಬೇಕು. ನಿಮ್ಮೆಲ್ಲರಿಗೂ ನನ್ನ ಕಳಕಳಿಯ ಮನವಿ, ಕೈ ಮುಗಿದು ಕೇಳ್ಕೊಡ್ತೀನಿ, ರಂಗಭೂಮಿನ ಉಳಿಸಿ. ಇಲ್ಲಿ ಬಂದಾಗ ನಿಮಗೆ ಎರಡು ಗಂಟೆಗಳ ಕಾಲ ಎಲ್ಲ ರೀತಿಯ ಮನಸ್ಸಲ್ಲಿರೋದ ದುಗುಡಗಳೆಲ್ಲ ಸ್ವಲ್ಪ ದೂರ ಆಗುತ್ತೆ. 2 ಗಂಟೆಗಳ ಕಾಲ ಆ ನಾಟಕದ ಜೊತೆ ನಾವು ಬೆರಿತೀವಿ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ, ಶಿವು ಜೊತೆ ನಾನು ಯಾವತ್ತೂ ಶಿವು ಜೊತೆ ಇರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರೀತಿಯಿಂದ ಮಾತುಗಳನ್ನ ಹಂಚಿಕೊಂಡ ರಂಗಶ್ರೀ ರಂಗಸ್ವಾಮಿ ಅವರಿಗೆ ಪ್ರೀತಿ ಧನ್ಯವಾದಗಳು. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಿ ಎಷ್ಟೊತ್ತಿಗೆ ನಾಟಕ ಆರಂಭ ಆಗುತ್ತೆ ಅಂತ. ಖಂಡಿತವಾಗಿ ಕೂಡ ಆದಷ್ಟು ಬೇಗ ನಾಟಕವನ್ನು ಆರಂಭಿಸ್ತೇವೆ. ಮುಂದೆ ನಮ್ಮೊಂದಿಗೆ ಸನ್ಮಾನ್ಯ ಮಧುಸೂದನ್ ಅವರು ಒಂದೆರಡು ಮಾತುಗಳನ್ನ ಹಂಚ್ಕೊಳ್ತೀರಾ? ಅಲ್ಪ ಸಮಯದಲ್ಲಿ ಸ್ವಲ್ಪ ಮಾತಿಗೆ ವಿರಾಮ ಹಾಕಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಗೂ ಕಲಾ ಪೋಷಕರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಶ್ರೀಯುತ ಶಿವರವ್ರ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಅನಿಸಿಕೆ ತಾವೇ ಆಲ್ರೆಡಿ ನೋಡಿರೋದ್ರಿಂದ ಇವರ ಪ್ರಯೋಗಗಳು ಇಡೀ ಪ್ರಪಂಚಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರವೇರಲಿ ಅಂತ ಆಶಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮಧುಸೂದನ್ ಅವರಿಗೆ. ಈಗ ಶ್ರೀಮತಿ ಸರಿತಾ ಕೊಠಾರಿಯವರು. ಎಲ್ಲ ಕಲಾಪ್ರೇಮಿಗಳಿಗೆ ನನ್ನ ನಮನಗಳು. ಇಲ್ಲಿ ವೇದಿಕೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮನಗಳು. ಶಿವು ಹಾಗೂ ಸೌಮ್ಯನ ಬಗ್ಗೆ ಏನೂ ಹೇಳೋಕ್ಕಿಲ್ಲ. ಅವರು ಜೋಡಿ ಕಲಾ ಹಕ್ಕಿಗಳಂತಲೇ ಹೇಳಬೇಕು. ಎಲ್ಲೂ ಹೋದರೂ ಒಟ್ಟಿಗೆ ಇರ್ತಾರೆ. ಇವಾಗ ಅವರ ಪುತ್ರನೂ ಅವರೊಟ್ಟಿಗಿರ್ತಾರೆ. ಅವರಿಗೆ ಯಾವಾಗಲೂ ಈ ನಾಟಕಗಳು ನಮ್ಮೊಟ್ಟಿಗೆ ತುಂಬ ದಿವಸದಿಂದ ಇದ್ದಾರೆ. ಹಾಗೂ ತುಂಬ ನಮಗೆ ಸ್ನೇಹವಿದೆ ಅವರೊಟ್ಟಿಗೆ. ಆದ್ದರಿಂದ ಅವರ ನಾಟಕಗಳು ಯಾವಾಗಲೂ ನಾನು ನೋಡೋಕ್ಕೆ ಬರ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಶಿವಹೊನ್ನಿಗನಹಳ್ಳಿ ಅಂತ ನಾಟಕ ಅವ್ರ ಪಾತ್ರ ಮಾಡೋದಂದರೆ ಕರ್ಣ ಆಗಲಿ, ಘಟೋತ್ಕಚ, ಸುಯೋಧನ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೂ ಸೌಮ್ಯನೂ ಅವರೊಟ್ಟಿಗೆ ಮಾಡುವಾಗ ತುಂಬ ಖುಷಿಯಾಗತ್ತೆ. ಅವರಿಗೆ ಇನ್ನೂ ಹೆಚ್ಚಾಗಿ ಯಶಸ್ವಿ ಬರಲಿ. ಈ ನಾಟಕಗಳನ್ನು ಇನ್ನಷ್ಟು ಎಲ್ಲ ದೇಶಗಳಲ್ಲಿ ಹೋಗಿ ಅವರು ಇದನ್ನು ಪ್ರದರ್ಶಿಸಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ನಾನು ಕೊನೆಗೊಳಿಸ್ತೇನೆ. ಭರತನಾಟ್ಯ ಕಲಾವಿದೆ ವಿದೂಷಿ ಶ್ರೀಮತಿ ಸರಿತಾ ಕೊಠಾರಿ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಈಗ ಸಿದ್ದಪ್ಪ ಸರ್, ನಮ್ಮ ಕೊನೆಯ ಮಾತು ಗೊರತ ಅಧ್ಯಕ್ಷರು ಒಂದೆರಡು ಮಾತುಗಳನ್ನ ಹಂಚಿಕೊಳ್ತಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಮತ್ತು ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನಾನು ಭಾಳ ದಿವಸದಿಂದ ಶಿವ ಅವರ ನಾಟಕ ನೋಡ್ತಾ ಬಂದಿದ್ದೀನಿ. ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ತಮ್ಮಗಳ ಪ್ರೋತ್ಸಾಹ ಸಹಕಾರ ಭಾಳ ಇರುತ್ತೆ. ಈಗ ಬಂದಿರೋದು ಕಡಿಮೆ ಜನ ಆದ್ರೂ ಕೂಡ ನಿಮ್ಮ ಅಭಿಮಾನಕ್ಕೆ ನಾವೆಲ್ಲ ಕೃತಜ್ಞರಾಗಿರ್ತೇವೆ. ಮುಂದೆನೂ ಹೀಗೇ ಪ್ರೋತ್ಸಾಹ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು ಎಲ್ಲರಿಗೂ. ಧನ್ಯವಾದಗಳು ಸಿದ್ದಪ್ಪ ಅವರಿಗೆ. ಇದೀಗ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಬಂದಿರುವ ಅತಿಥಿಗಳನ್ನು ಗೌರವಿಸಬೇಕು. ಅತಿಥಿ ದೇವೋಭವ ಎನ್ನುವ ಹಾಗೆ ಗಣ್ಯರೆಲ್ಲರನ್ನು ಕೂಡ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ಹಿರಿಯರಾಗಿ
ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥ ಸಿದ್ದಪ್ಪ ಅವರಿದ್ದಾರೆ. ಲಯನ್ ಸಿದ್ದಪ್ಪ ಹಿರಿಯ ವಕೀಲರು, ಅವ್ರನ್ನ ಪ್ರೀತಿಯಿಂದ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಯಾಗಿರುವ ರಂಗಶ್ರೀ ಕಲಾ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಶ್ರೀ ರಂಗಶ್ರೀ ರಂಗಸ್ವಾಮಿ ಅವರಿದ್ದಾರೆ. ಅವ್ರನ್ನು ಕೂಡ ಆತ್ಮೀಯವಾಗಿ ಗೌರವಿಸಬೇಕು. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ, ಮಕ್ಕಳನ್ನು ತಿದ್ದಿ ತೀಡಿ ಸಮಾಜಕ್ಕೆ ನೀಡುವಂತಹ ವಂಶಪಾಲರು ಗಿರೀಶ್ ಅವ್ರನ್ನು ಕೂಡ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೋರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಈ ಸಂಸ್ಥೆಯ ಅಧ್ಯಕ್ಷರು ಬಿಂಕ ಬಿಣ್ಣಾಣರು ರಂಗ ಸಂಸ್ಥೆಯ ಅಧ್ಯಕ್ಷರಾಗಿರುವ ಕಲಾವತಿಯವರು, ಹಿರಿಯರು. ಕಲಾವತಿಯವರು ನಮ್ಮ ಶಿವು ಹೊನ್ನಗಣಿಯವರ ಮಾತೃಶ್ರೀ, ಅವರಮ್ಮ. ಅತ್ತೆಗೆ ಸೊಸೆಯರಿಂದ ಪ್ರೀತಿಯಿಂದ ಗೌರವಾರ್ಪಣೆ ಇರಲಿ. ಕಲಾವತಿಯವರು ಅಧ್ಯಕ್ಷರು, ಬಿಂಕಬಿನಾನವರು ರಂಗತಂಡ, ನಮ್ಮ ಶಿವು ಹೊನ್ನಗಣಿಯವರ ಮಾತೃಶ್ರೀ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಸರಿತಾ ಕೊಠಾರಿಯವರು, ಭರತನಾಟ್ಯ ವಿದೂಷಿ ಶ್ರೀಮತಿ ಸರಿತಾ ಕೊಠಾರಿ. ಅವ್ರನ್ನು ಕೂಡ ಪ್ರೀತಿಯಿಂದ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿಗೆ ವೇದಿಕೆಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದೆ ನಿಮ್ಮೆಲ್ಲರ ನಿರೀಕ್ಷೆಯ ನಾಟಕ, ಈ ದಿನದ ನಾಟಕ ದೂತ ಕಟೋತ್ಕಚ. ನಾಳೆ ಸಂಜೆ ಮತ್ತೆ 7 ಗಂಟೆಗೆ ನಾಟಕ ಕರ್ಣಭಾರ. ನಾಳೆ ಯಾವುದೇ ಸಭೆ ಸಮಾರಂಭ ವೇದಿಕೆ ಕಾರ್ಯಕ್ರಮ ಇಲ್ಲ, ನೇರವಾಗಿ ನಾಟಕ ಇರುತ್ತೆ. ಈ ದಿನದ ನಾಟಕ ಇದೀಗ ಆರಂಭ ಆಗುತ್ತೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೆಡೆ ನಿಲ್ಲಲು ಬಾರದು ಕೂಡಲ
ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಏರಿ ನೀರುಂಬೊಡೆ ಬೇಲಿಕಾಯ ಮೇವೊಡೆ, ನಾರಿ ತನ್ನ ಮನೆಯಲ್ಲೇ ಕಡುವಡೆ. ನಾರಿ ತನ್ನ ಮನೆಯಲ್ಲೇ ಕಡುವೆಡೆ. ತಾಯ ಮೊಲೆ ಹಾಲು, ತಾಯ ಮೊಲೆ ಹಾಲು, ತಾಯ ಮೊಲೆ ಹಾಲು ನಂಜಾಗಿ ಕೊಲುವೆಡೆ. ಇನ್ಯಾರಿಗೆ 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 ದೂರಲಿ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಇದೇನಪ್ಪ ಇವನು ಪುರಾಣದ ಕತೆ ಹೇಳ್ತೀನಿ ಅಂತ ಕರೆದು ಬಸವಣ್ಣನ ವಚನ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆಲ್ಲ. ಹೌದು, ನಾವಿವತ್ತು ಪ್ರದರ್ಶನ ಮಾಡ್ತಿರೋ ನಾಟಕ ಪುರಾಣದ್ದೇ. ಮಹಾಕವಿ ಭಾಸನ, ದೂತ ಘಟೋತ್ಕಚ. ಆದರೆ ಈ ವಚನದ ಸಾರದಂತೆ ಈ ನಾಟಕ ನನಗೆ ಭಾಸವಾಗ್ತದೆ. ಭಾಸಕವಿ ಘಟೋತ್ಕಚನ ಚಿತ್ರಿಸಿರೋ ರೀತಿ ಆಗಿದೆ. ಕಾಡಿನ ಸ್ವಚ್ಛಂದ ವಾತಾವರಣದಲ್ಲಿ ತನ್ನ ತಾಯಿ ಜೊತೆ ಆನಂದವಾಗಿ ಬೆಳೀತಿದ್ದಂತಹ ಘಟೋತ್ಕಚನನ್ನ ಕುರುಕ್ಷೇತ್ರ ಯುದ್ಧದ ನಿಮಿತ್ತ ತನ್ನ ತಂದೆ ಭೀಮ ಅವನನ್ನ ನಗರಕ್ಕೆ ಕರೆತರ್ತಾನೆ. ನಗರದ ಘೋರ ರಾಜಕೀಯದ ದುರಂತಗಳ ಅರಿವಿಲ್ಲದ ಘಟೋತ್ಕಚ ಇಲ್ಲಿ ಕೃಷ್ಣನ ಆಣತಿಯಂತೆ ದೂತನಾಗ್ತಾನೆ. ಘಟೋತ್ಕಚ ಹೇಗೆ ದೂತ ಆಗ್ತಾನೆ? ಹೌದು, ಅಭಿಮನ್ಯುವಿನ ಕೊಲೆ ಆಗುತ್ತೆ. ಅಭಿಮನ್ಯುವಿನ ಕೊಲೆ ಆದಾಗ ಕೃಷ್ಣ ಧೃತರಾಷ್ಟ್ರನಿಗೆ ಒಂದು ಸಂದೇಶ ಕಳಿಸ್ತಾನೆ. ಸ್ವತಃ ಕೃಷ್ಣ ಹೋಗ್ಬೇಕಾಗಿರುತ್ತೆ, ಆದ್ರೆ ಅಲ್ಲಿ ಘಟೋತ್ಕಚನನ್ನ ದೂತನನ್ನಾಗಿ ಮಾಡಿ ಕಳಿಸ್ತಾನೆ. ಅದರೊಳಗೂ ಒಂದು ಹುನ್ನಾರ ಇದೆ. ತಂದೆಯಾಗಿ ಪೊರೆಬೇಕಾದಂತಹ ಭೀಮ ಘಟೋತ್ಕಚನನ್ನ ತಂದೆಯಾಗಿ ಪೊರೆಯಿಲ್ಲ. ತಾಯಿಯ ಪ್ರೀತಿ ಕೊಟ್ಟು ಆರೈಸಬೇಕಾಗಿದ್ದಂತ ಕೃಷ್ಣ ಕೂಡ ಘಟೋತ್ಕಚನನ್ನ ಇಲ್ಲಿ ಆರೈಸಕ್ಕಾಗಲಿಲ್ಲ. ಘಟೋತ್ಕಚ ಕೃಷ್ಣನ ಸಂದೇಶಗಳನ್ನು ಹೊತ್ತು ಧೃತರಾಷ್ಟ್ರನ ಅರಮನೆಗೆ ಬರ್ತಾನೆ. ಅಲ್ಲಿ ದುರ್ಯೋಧನ ಸಹಚರರ ಜೊತೆ ಮಾತಿನ ಚಕಮಕಿಗಳು ನಡೆದಿವೆ. ಇದರಿಂದ ಕ್ರುದ್ಧನಾದ ದುರ್ಯೋಧನ ಒಂದು ಯುದ್ಧದ ರಾತ್ರಿ ಘಟೋತ್ಕಚನ ಕರ್ಣನ ಸಹಾಯದಿಂದ ಕೊಲೆ ಮಾಡಿದ್ದಾನೆ. ಅದಕ್ಕೆ ನಾನು ಈ ವಚನ ಪ್ರಾರಂಭದಲ್ಲಿ ಹೇಳಿದ್ದೆ, ತಾಯ ಮೊಲೆ ಹಾಲು ನಂಜಾಗಿ ಕೊಲುವೆಡೆ, ಇನ್ಯಾರಿಗೆ ಹೇಳಲಿ ಕೂಡಲ ಸಂಗಮ ದೇವ. ಆತನನ್ನ ಕಾಪಾಡಿ ಪೊರೆಬೇಕಾದವರೇ ಆತನನ್ನ ಸಾವಿಗೆ ದೂಡಿದ್ದು ಅಂತ ನನಗೆ ಇಲ್ಲಿ ಅನ್ನಿಸಿತು. ಪ್ರೇಕ್ಷಕ ಮಹಾಪ್ರಭುಗಳಲ್ಲಿ ನನ್ನ ವಿನಂತಿ, ನಾಟಕ ಪ್ರದರ್ಶನಕ್ಕೆ ಅಡ್ಡಿ ಬಾರದಂತೆ ತಮ್ಮ ತಮ್ಮ ಮೊಬೈಲ್ ಫೋನ್ಗಳನ್ನು ನಿಷ್ಕ್ರಿಯಗೊಳಿಸಬೇಕು ಅಥವಾ ನಿಶಬ್ದಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅಯ್ಯೋ, ವಿಜ್ಞಾಪಿಸಿರಿ ವಿಜ್ಞಾಪಿಸಿರಿ. ನಾನು ನಿಮ್ಮಲ್ಲಿ ವಿಜ್ಞಾಪಿಸಲು ತೊಡಗಿರುವಾಗಲೇ ಏನೋ ಗದ್ದಲವಾಗುವ ಹಾಗೆ ಕೇಳುತ್ತಿದೆ. ಇರಲಿ, ನೋಡೋಣ. ವಿಜ್ಞಾಪಿಸಿರಿ ವಿಜ್ಞಾಪಿಸಿರಿ. 100 ಮಂದಿ ಮಕ್ಕಳನ್ನು ಪಡೆದು ಶ್ರೇಷ್ಠರೆನಿಸಿದ
ಹಾಗೂ ಸಂವಿಧಾನದಿಂದ ವಿಸ್ತಾರವಾಗಿರುವ ವಿನಯಾಚಾರಗಳಿಂದ ದೂರದೃಷ್ಟಿಗಳುಳ್ಳ ಧೃತರಾಷ್ಟ್ರ ಮಹಾರಾಜರಿಗೆ ಹೀಗೆಂದು ವಿಜ್ಞಾಪಿಸಿರಿ: ಯೋಧ, ರಥ, ಕುದುರೆ, ಗಜಬಲಗಳನ್ನು ಕೊಂದು ರಾಜರ ಅಗಣಿತ ಬಲವನ್ನು ಅಭಿಮನ್ಯು ಕಲಕಿದನು. ಹುಡುಗನಾದರೂ ತಾನು ಅರ್ಜುನನಿಗೆ ಸಮನೆನಿಸಿ ಸಾಹಸವ ತೋರಿದನು. ಪ್ರಳಯ ರುದ್ರನಂತಿದ್ದ ಆ ಬಾಲಕನನ್ನು 100 ಜನ ರಾಜರುಗಳು ಅಲ್ಲಿಂದ ಇಲ್ಲಿಂದ ಸುತ್ತಿ ಹೊತ್ತಿ ಮುತ್ತಿ ಕೊಂದು ಹಾಕಿದರು. ಗಗನದಲ್ಲಿ ನಿಂದವನ ಸಾಹಸವನ್ನು ನೋಡ ಬಂದವನ ಪಿತಾಮಹನ ತೊಡೆ ಏರಿದನೆಂದು ವಿಜ್ಞಾಪಿಸಿರಿ. ಏನಾಯ್ತು ಏನಾಯ್ತು ಏನಾಯ್ತು? ಯಾರವನು ನನ್ನ ಕಿವಿಗಳನ್ನು ಹೊಲಸು ಮಾಡಿದವನು? ಯಾರವನು ನನಗೆ ಪ್ರಿಯ ಎಂದು ಅಪ್ರಿಯವ ನುಡಿದವನು? ಯಾರವನು ಮಗು ಕೊಂದ ಪಾತಕದಿಂದ ನನ್ನ ವಂಶವು ಕ್ಷಯವಾಗುವಂತೆ ಈ ಸುದ್ದಿನ ಅಂಜದೆ ಹೇಳುತ್ತಿರುವವನು? ಮಹಾರಾಜ, ಮನೆತನ ಒಡೆದು ಯುದ್ಧವಾದರೆ ಮಕ್ಕಳು ಮರಿಗಳೆಲ್ಲ ನಾಶವಾಗುವರು ಎಂಬುದು ನಿಮಗೆ ತಿಳಿದಿರಲಿಲ್ಲವೇ? ಈಗ ತಿಳಿಯುತ್ತಿದೆ. ಯಾವಾಗ ಮುಗಿಯುತ್ತದೆ ಇದು? ಶಾಂತಿ ಮತ್ತೆ ಎಂದು ನೆಲೆಸುತ್ತದೆ? ಗಾಂಧಾರಿ, ಕೇಳು. ಅಭಿಮನ್ಯು ಸಾವಿನಿಂದ ಉದ್ಭವಿಸಿ ಉರಿಯುವ ಕೋಪದಲ್ಲಿ ಕೃಷ್ಣನು ಲಗಾಮು ಚಾಟಿಗಳನ್ನು ಹಿಡಿದುಕೊಂಡು ಬಂದ ಮಗನ ಮರಣದಿಂದ ಕೋಪ ಕೆರಳಿ ಅರ್ಜುನನು ಉಗ್ರಧನಸನ್ನು ಹಿಡಿದು ವೈರಿಗಳನ್ನು ಸದೆ ಪಡೆಯುವನಲ್ಲ. ಲೋಕ ವಿನಾಶವಾಗುವುದಲ್ಲ. ಆಗ ಆ ದಿನ ಶಾಂತಿ ನೆಲೆಸುತ್ತದೆ. ಅಯ್ಯೋ ಮಗುವೇ ಅಭಿಮನ್ಯು, ಉತ್ತಮ ಪುರುಷರನ್ನ ನಾಶಗೊಳಿಸುವ ಇಂಥ ಕುಲಯುದ್ಧ ನಡೆಯುತ್ತಿರುವಾಗ ಹುಡುಗುತನದಿಂದ ಯಾಕಪ್ಪ ಮಧ್ಯೆ ನುಗ್ಗಿದೆ? ಅಯ್ಯೋ ಮಗುವೇ, ಎಲ್ಲಿ ಹೋದೆಯಪ್ಪ? ಯಾವನು ವಧೂತರಿಗೆ ವೈಧವ್ಯವನ್ನುಂಟು ಮಾಡಿದನೋ ಅವನು ತನ್ನ ಮಡದಿಯರಿಗೂ ವೈಧವ್ಯವನ್ನು ತಂದಿಟ್ಟಂತೆ ಸರಿ. ಯಾರವನು? ಸಾಗರದಂತ ಅಪಾರವಾದ ಈ ವ್ಯಸನ ವಾರ್ತೆಗೆ ಸೇತುವೆಯನ್ನು ಕಟ್ಟಿದವನು? ಮಹಾರಾಜ, ನಾನು. ಯಾರು ನೀನು? ಮಹಾರಾಜ, ನಾನು ಜಯದ್ರಥನಲ್ಲವೇ? ಜಯದ್ರಥ, ಹೇಳು. ಅಭಿಮನ್ಯುವನ್ನು ಕೊಂದವರು ಯಾರು? ಯಾರಿಗೆ ಈ ಜೀವನವು ಬೇಡವಾಯಿತು? ಯಾರು ಪಾಂಡವರೆಂಬ ಪಂಚಾಗ್ನಿಗಳಿಗೆ ಕಟ್ಟಿಗೆ ಆದವನು? ಮಹಾರಾಜ, ಕೇಳಬೇಕು. ಬಹುಜನ ರಾಜರುಗಳು ಒಟ್ಟಾಗಿ ಸೇರಿಕೊಂಡು ಅಭಿಮನ್ಯು ಕುಮಾರನನ್ನು ಕೊಂದು ಹಾಕಿದರು. ಜಯದ್ರಥನು ಬರಿಯ ಕಾರಣನಾದ. ಏನೇನು? ಜಯದ್ರಥನು ಕಾರಣನಾದನೆ? ಅಯ್ಯೋ, ಇನ್ನು ಜಯದ್ರಥನು ಸತ್ತಂತೆ. ಜಯದ್ರಥನು ಸತ್ತಂತೆ. ಯಾರವಳು ಅಳುತ್ತಿರುವವಳು? ಮಹಾರಾಜ, ರಾಜಪುತ್ರಿ ದುಶ್ಯಲೆ. ಮಗಳೇ, ಮಗಳೇ, ಅಳಬೇಡ, ಅಳಬೇಡ. ನಿನ್ನ ಗಂಡ ತಾನಾಗಿ ಆ ಗಾಂಡಿವ ಬಾಣಗಳಿಗೆ ಎದೆಯೊಡ್ಡು ನಿಂತರೆ ನಾವು ತಾನೇ ಮಾಡುವುದಾದರೂ ಏನು? ನಿನ್ನ ಮಾಂಗಲ್ಯ ಸೌಭಾಗ್ಯ ನಿನ್ನ ಗಂಡನಿಗೆ ಬೇಕಾದಂತಿಲ್ಲ. ಹಾಗಾದರೆ ಅಪ್ಪ, ನನಗೆ ಅಪ್ಪಣೆ ಕೊಡಬೇಕು. ನಾನು ಕೂಡ ವಧೂತರೆ ಬಳಿ ಹೋಗುತ್ತೇನೆ. ಅವಳಿಗೇನೆಂದು ಹೇಳುತ್ತೀಯ? ಈಗಿನ ಸಂದರ್ಭಕ್ಕೆ ಒಪ್ಪುವಂತೆ ನೀನು ತಾಳುವ ವೇಷವನ್ನೇ ನಾನು ಕೂಡ ಧರಿಸುತ್ತೇನೆ ಎಂದು ಹೇಳುತ್ತೇನೆ. ಮಗಳೇ, ಬೇಡ
ಮಾಡಬೇಡ, ಅಮಂಗಳವನ್ನು ನುಡಿಯಬೇಡ. ನಿನ್ನ ಗಂಡನು ಇನ್ನೂ ಬದುಕಿದ್ದಾನೆ. ಆ ಅದೃಷ್ಟ ನನಗೆಲ್ಲಿಂದ ಬರಬೇಕು? ಜನಾರ್ದನನ ಸಹಾಯರು ಅರ್ಜುನನಿಗೆ ಅನಿಷ್ಟ ಉಂಟು ಮಾಡಿದವರಲ್ಲಿ ಯಾವನು ಉಳಿದಿದ್ದಾನೆ? ದುಃಖ ತಪ್ತಲಾದ ದುಶ್ಶೀಲೆಯು ಸರಿಯಾದದ್ದನ್ನೇ ಹೇಳುತ್ತಿದ್ದಾಳೆ. ಅಭಿಮನ್ಯು ಎಂತವನು ಗೊತ್ತೇ? 8 ತೋಳುಗಳುಳ್ಳ ಶ್ರೀಕೃಷ್ಣನ ತೊಡೆಯ ಮೇಲೆ ಬಹುಕಾಲ ಆಡುತ್ತಾ ಬೆಳೆದವನು. ಮದವೇರಿದ ಬಲರಾಮನಿಗೆ ಪ್ರೀತಿಯಿಂದ ಇನ್ನು ಮದವೇರಿಸಿದವನು. ದೇವ ಸಮಾನ ಪರಾಕ್ರಮವುಳ್ಳ ಕುಂತಿ ಪುತ್ರರ ಪ್ರೇಮದಾಗರವಾಗಿ ನಲಿದವನು. ಅಂಥವನನ್ನು ಕೊಂದು ಇನ್ಯಾವನು ಉಳಿವನು? ತನ್ನ ದೀರ್ಘಾಯುಷ್ಯವನ್ನು ಹೇಗೆ ಉಳಿಸಿಕೊಳ್ಳುತ್ತಾನೆ? ಹೇಗೆ ಉಳಿಸಿಕೊಳ್ಳುತ್ತಾರೆ? ಜಯದ್ರಾತ ಆ ಅವಸ್ಥೆಯಲ್ಲಿದ್ದ ಮಗನನ್ನು ಕಂಡು ಆ ಗಾಂಡಿವ ಧ್ವನಿ ಏನು ಮಾಡಿದನು? ಮಹಾರಾಜ, ಏನು ಇದು ಅರ್ಜುನನ ಎದುರಿಗೆ ನಡೆಯುತ್ತೆ ಎಂದು ತಿಳಿದಿದೆ? ಏನು ಅರ್ಜುನನು ಅಲ್ಲಿರಲಿಲ್ಲವೇ? ಖಂಡಿತವಾಗಿಯೂ ಇಲ್ಲ ಮಹಾರಾಜ. ಜಯದ್ರಾತ, ಅದು ಹೇಗೆ ನಡೆಯಿತು? ಮಹಾರಾಜ ಕೇಳಬೇಕು. ಜನಾರ್ದನನ ಸಹಾಯಕನಾದ ಅರ್ಜುನನು ಸಂಸಪ್ತಕರ ಸೈನ್ಯದ ಮೇಲೆ ಯುದ್ಧ ಮಾಡುತ್ತಿರಲು ಕುಮಾರ ಅಭಿಮನ್ಯುವು ದೋಷವನ್ನ ಎರೆಯದೆ ಬಾಲಭಾವದಿಂದ ಯುದ್ಧದಲ್ಲಿ ಧುಮುಕಿ ಬಿಟ್ಟನು. ಅಯ್ಯೋ ಕಷ್ಟ! ಆ ಸಮಯ ನೋಡಿಕೊಂಡು ಅವನನ್ನು ಕೊಂದರು. ಹುಲಿ ಹತ್ತಿರ ಇರುವಾಗ ಅದರ ಗುಹೆಗೆ ನುಗ್ಗುವ ಧೈರ್ಯ ಇನ್ಯಾರಿಗಿದೆ? ಜಯದ್ರಾತ, ಇನ್ನುಳಿದ ಪಾಂಡವರು ಏನು ಮಾಡುತ್ತಿದ್ದಾರೆ? ಮಹಾರಾಜ ಕೇಳಬೇಕು. ಅರ್ಜುನನು ಬರಲಿ ನೋಡಲಿ ಎಂದು ಅವನ ದೇಹವನ್ನು ಚಿತೆಯ ಮೇಲಿರಿಸದೆ ಎಲ್ಲರೂ ಕಣ್ಣೀರು ಸುರಿಸುತ್ತಿದ್ದಾರೆ. ಅಭಿಮನ್ಯುವಿಗೆ ಸಾಯುವ ಹಾಗೆ ಗಾಯಗಳನ್ನು ಮಾಡಿದ ರಾಜರುಗಳ ಹೆಸರುಗಳನ್ನು ಅಡಿಗಡಿಗೆ ನೆನೆದು ನುಡಿಯುತ್ತಿದ್ದಾರೆ. ಗಾಂಧಾರಿ, ಬಾ, ನಾವು ಗಂಗಾ ತೀರಕ್ಕೆ ಹೋಗೋಣ. ಮಹಾರಾಜ, ಗಾಂಧಾರಿ, ಮಹಾರಾಜ, ಹಾಗಾದರೆ ಅಲ್ಲಿ ಮುಳುಗಿ ಸ್ನಾನ ಮಾಡೋಣ ಅಲ್ಲವೇ? ಗಾಂಧಾರಿ ಕೇಳು. ತಾವು ಮಾಡಿದ ಪಾಪದ ಫಲವಾಗಿ ಈಗಾಗಲೇ ಸತ್ತಿರುವ ನಿನ್ನ ಮಕ್ಕಳಿಗೆ ತಿಲಾಂಜಲಿಯನ್ನು ಬಿಡಬೇಕು. ಇನ್ನುಳಿದ ರಾಜ ಶಿಬಿರಕ್ಕೆ ಮುಂದೆ ಬರುವ ಅಪಾಯವನ್ನು ರಕ್ಷಿಸುವ ಶಕ್ತಿ ನನಗಿಲ್ಲ. ಆದ್ದರಿಂದ ಅವರಿಗೂ ಈಗಲೇ ಗಂಗಾ ಜಲವನ್ನು ಬಿಡುವೆನು, ಗಂಗಾ ಜಲವನ್ನು ಬಿಡುವೆನು, ಗಂಗಾ ಜಲವನ್ನು ಬಿಡುವೆನು. ತಮ್ಮ ದುಶ್ಯಾಸನ, ಅಣ್ಣ, ಅಭಿಮನ್ಯುವನ್ನು ಕೊಂದುದರಿಂದ ನಾವು ಪಾಂಡವರಿಗೊಡ್ಡುವ ವಿರೋಧಕ್ಕೆ ಬಲ ಬಂದಿದೆ. ನಮಗೆ ಜಯವಾಯಿತು. ಆ ಕೃಷ್ಣನ ಮದವು ಅಡಗಿತು. ನಮಗೆ ಕೀರ್ತಿ ಅಭ್ಯುದಯಗಳು ಒದಗಿ ಬಂದವು. ಅಬ್ಬಬ್ಬ! ಅಭಿಮನ್ಯುವಿನ ಸಹಾಯಕ್ಕೆ ಯಾರು ಬರದಿರುವಂತೆ ಜಯದ್ರಾತನ ಸೇನೆ ಶತ್ರು ಸೇನೆಯನ್ನು ಮತ್ತೆ ತಡೆಯೊಡ್ಡಿತು. ಒಂದರ ಮೇಲೊಂದರಂತೆ 100 ಬಾಣಗಳನ್ನು ಹೊಡೆದು 2ನೇ ಫಲ್ಗುಣ ನಿಲ್ಲಿಸಿದ ಅವನನ್ನು ಕೊಂದು ನೆರಳುಗೊಳಿಸಿದ ಈ ಹಿಂದಿನ ಈ ಯುದ್ಧದಲ್ಲಿ ಮಗನನ್ನು ಕೊಂದದ್ದರಿಂದ ತೀವ್ರ ಶೋಕದ ಶಿರವನ್ನೇ ಅವರೆಡೆಗೆ ನೆಟ್ಟಿದೆವು. ಜಯದ್ರಥನು ಇಂದು ರಣರಂಗದಲ್ಲಿ ಮಹಾಕಾರ್ಯವನ್ನೇ ಮಾಡಿದನು. ಅವನಿಗೆ ಎಷ್ಟು ಪೌರುಷ ಇದೆ ಎಂದು ಅದ್ಯಾವ ತೊರೆಗಳು ತಿಳಿಯರು. ಮಾವ, ತಮ್ಮ ದುಶ್ಯಾಸನ, ಅಣ್ಣ, ಬನ್ನಿ ಪೂಜ್ಯರಾದ ತಂದೆಗೆ ವಂದಿಸೋಣ.
ದುರ್ಯೋಧನ, ಅಭಿಮನ್ಯುವಿನ ವಿಷಯ ಅವನಿಗೆ ಈಗಲೇ ಹೇಳುವುದು ಬೇಡ. ಈ ಕುಲಯುದ್ಧವು ಸ್ವಲ್ಪ ರುಚಿಸದು. ಪಾಂಡವರಿಗೆ ಅವನು ಒಲಿದಿಹನು. ಅಭಿಮನ್ಯುವನ್ನು ಕೊಂದೆವು ಎಂದರೆ ನಮ್ಮನ್ನೇ ಬೈಯುವನು. ಮೊದಲು ಸಂಪೂರ್ಣ ಯುದ್ಧ ಮುಗಿಸೋಣ, ಆಮೇಲೆ ನಕ್ಕು ನಲಿಯುತ್ತಾ ಅವನನ್ನು ಕಾಣುವುದು ಸರಿ. ಆಗದು, ಹೀಗೆನ್ನಲಾಗದು. ಹೇಗಾದರೂ ಇರಲಿ, ಏನಾದರೂ ಆಗಲಿ, ಮೊದಲು ಪೂಜ್ಯರಾದ ತಂದೆಗೆ ವಂದಿಸೋಣ ಬನ್ನಿ. ಅಪ್ಪ, ನಾನು ದುರ್ಯೋಧನ. ಅಪ್ಪ, ನಾನು ದುಶ್ಯಾಸನ. ನಾನು ಶಕುನಿ. ವಂದಿಸುತ್ತೇವೆ. ಏನಿದು? ಆಶೀರ್ವಾದವನ್ನೇ ಮಾಡಲಿಲ್ಲವಲ್ಲ? ಮಗನೇ, ಹೇಗೆ ಆಶೀರ್ವಾದ ಮಾಡಲಿ? ಕೃಷ್ಣ ಹಾಗೂ ಅರ್ಜುನನ ಹೃದಯವೇ ಆಗಿದ್ದೆ ಇನ್ನು ಬಾಲಕ ಅಭಿಮನ್ಯುವನ್ನು ಕೊಂದು ಬದುಕುವ ಆಸೆಯನ್ನೇ ಕೊನೆ ಮಾಡಿದ್ದೀರಿ. ನಿಮಗೆ ಹೇಗೆ ಆಶೀರ್ವಾದ ಮಾಡಲಿ? ಅಪ್ಪ, ಏಕಿಷ್ಟು ಗಾಬರಿ? ಗಾಬರಿ ಯಾಕೆಂದೆಯ? ಬರೀ ಗಂಡು ಮಕ್ಕಳೇ ಹುಟ್ಟಿದ ನನ್ನ ವಂಶದಲ್ಲಿ ಹುಟ್ಟಿದವಳು ಮಗಳೊಬ್ಬಳೆ. 100 ಸುತರಿಗಿಂತ ಅವಳು ವಿಶೇಷವಾಗಿ ತೋರುವಳು. ಅಣ್ಣಂದಿರ ದಯೆಯಿಂದ ಅವಳಿಗೆ ಆಳು ವಿಧವೆ ಪಟ್ಟ ಬರುವುದಲ್ಲ ಎಂಬ ಭಯ. ಜಯದ್ರಥನಿಗೂ ಇದಕ್ಕೂ ಸಂಬಂಧವೇನು? ಸೂರ್ಯ ಬೆಳಗುವಾಗ ಅದೃಶ್ಯವಾಗುವ ಶಕ್ತಿ ಕೊಟ್ಟ ವರದಿಂದ ಗರ್ವಿತನಾದವನವನೇ ಪಾಂಡವರನ್ನು ತಡೆದು ನಿಲ್ಲಿಸಿದವನು. ಅವನೊಬ್ಬನೇ ತಡೆದನೆ. ಅವನ ಜೊತೆ ಇನ್ನೂ ಹಲವರು ನಮ್ಮ ಜನರಿದ್ದರು. ಅಯ್ಯೋ ಕಷ್ಟ. ಆ ಮಗು ಒಬ್ಬಂಟಿಯಾಗಿ ಮುನ್ನುಗ್ಗುತ್ತಿರುವಾಗ, ಅಷ್ಟೊಂದು ಜನ ಸೇರಿ ನಿರ್ದಯವಾಗಿ ಹೊಡೆಯುವಾಗ ಅವರ ತೋಳುಗಳು ಯಾಕೆ ಬೀಳಲಿಲ್ಲ? ಅಪ್ಪ, ಮುದುಕನಾದ ಭೀಷ್ಮನನ್ನು ಮೋಸದಿಂದ ಬಾಣ ಬಿಟ್ಟು ಅವನು ಬೀಳುವಂತೆ ಮಾಡಿದವರ ತೋಳುಗಳು ಹೇಗೆ ಬೀಳದೆ ನಿಂತಿವೆ? ಅಭಿಮನ್ಯು ವಯಸ್ಸಿನಲ್ಲಿ ಹುಡುಗನೇ ಸರಿ, ಆದರೆ ಪರಾಕ್ರಮದಲ್ಲಿ ಹುಡುಗನೇ. ಅವನನ್ನು ಕೊಂದರೆ ನಮ್ಮ ತೋಳುಗಳು ಬೀಳಬೇಕೆ? ಮಗನೇ, ಭೀಷ್ಮನನ್ನು ಕೆಡುವುದಕ್ಕೂ ಅಭಿಮನ್ಯು ಕೊಂದದಕ್ಕೂ ಒಂದಕ್ಕೊಂದು ಸಮವೇ? ಹೇಗೆ ಸಮನಲ್ಲ? ಮಗನೇ, ಭೀಷ್ಮನ ಸಾವು ತನ್ನಿಚ್ಛೆ. ತಾನು ಹೇಗೆ ಸೋಲಬೇಕೆಂಬ ಉಪಾಯವನ್ನು ತಾನೇ ಹೇಳಿಕೊಟ್ಟ. ಸಂತೋಷದಿಂದ ಸೋತ. ಇನ್ನು ಇವನ ಹುಡುಗ, ಕುರುವಂಶದ ನಾಯಕ ಅರ್ಜುನನ ಮೊದಲ ಕೊಡಿಯನ್ನು ಮೊಳಕೆಯಲ್ಲೇ ಕತ್ತರಿಸಿದ್ದೇನೆ. ಅಭಿಮನ್ಯು ಹುಡುಗನಾದರೂ ಎಲ್ಲ ಹುಡುಗರ ತರ ಅಲ್ಲ ಅವನು. ನಾವೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಯುದ್ಧ ಮಾಡುತ್ತಿದ್ದೆವು. ಆಗ ಅವನು ವ್ಯಾಯಾಮದಿಂದ ಗಳಿಸಿದ ಶಕ್ತಿ, ಯುದ್ಧದ ಆವೇಶ, ಈ ಎರಡೂ ಸೇರಿಕೊಂಡು ಬಿಲ್ಲು ಕೈಲೆತ್ತಿಕೊಂಡು ಸೂರ್ಯ ಕಿರಣದ ಜಾಲದ ಹಾಗೆ ನಮ್ಮ ಮೇಲೆ ಬಿಟ್ಟ ಬಾಣಗಳು ನಮ್ಮ ಕಡೆಯ ರಾಜರ ದೇಹಗಳನ್ನು ಚುಚ್ಚಿದವು. ಅಯ್ಯೋ, ಆ ಸುಭದ್ರೆಯ ಮಗ ಏಕಾಂಬಿ ಸತ್ತ ಸುದ್ದಿ ಕೇಳಿ ದುಃಖದಿಂದ ಬೆಂದ ಅಭಿಮನ್ಯು ಏನು ಮಾಡುತ್ತಾನೋ? ಏನು ಮಾಡುತ್ತಾನೆ? ಏನು ಮಾಡುತ್ತಾನೆ? ನಿಮಗೆ ಆಯುಸುಳಿದಿದ್ದರೆ ನೀವೇ ನೋಡುತ್ತೀರಿ. ಅಪ್ಪ, ಅದು ಯಾರು? ಆ ಅರ್ಜುನನೆಂಬುವವನು? ಮಗನೇ, ಅರ್ಜುನನನ್ನು ಅರಿಯೆಯ? ಇಲ್ಲ ಅಪ್ಪ, ಗೊತ್ತಿಲ್ಲ. ಹಾಗಾದರೆ ನನಗೂ ಗೊತ್ತಿಲ್ಲ. ಅರ್ಜುನನ ಬಲ ಮತ್ತು ಪರಾಕ್ರಮ ಕಂಡವರು ಬಹಳ ಜನರಿದ್ದಾರೆ. ಅವರನ್ನು ಕೇಳು.
ಅವನ ಬಲವನ್ನು ಪರಾಕ್ರಮವನ್ನು ಬಲ್ಲವರು ಯಾರು? ಮಗನೇ ಕೇಳು, ಹಿಂದೆ ನಿವಾತ ಕವಚನ ಪ್ರಾಣಗಳನ್ನು ಭಾರವಾಗಿ ತೆಗೆದುಕೊಂಡನಲ್ಲ ಆ ಇಂದ್ರನನ್ನು ಕೇಳು. ಕಿರಾತ ರೂಪದಲ್ಲಿ ಬಂದು ಅರ್ಜುನನ ಬಾಣಗಳಿಂದ ಆನಂದಗೊಂಡನಲ್ಲ ಆ ಶಿವನನ್ನು ಕೇಳು. ಖಾಂಡವಧಾನದಲ್ಲಿ ಸರ್ಪಗಳ ಆಹುತಿಯನ್ನು ಸ್ವೀಕರಿಸಿ ತೃಪ್ತನಾದನಲ್ಲ ಆ ಅಗ್ನಿಯನ್ನು ಕೇಳು. ನಿನ್ನನ್ನು ಸೋಲಿಸಿ ಸೆರೆ ಹಿಡಿದನಲ್ಲ ಆ ಗಂಧರ್ವ ಚಿತ್ರಾಂಗದನನ್ನು ಕೇಳು. ಅರ್ಜುನನ ಪರಾಕ್ರಮವು ಇಷ್ಟು ಮಟ್ಟಿನದ್ದಾದರೆ ನಮ್ಮ ಸೈನ್ಯದಲ್ಲಿ ಅವನ ಎದುರು ನಿಂತು ಯುದ್ಧ ಮಾಡುವ ಶೂರರಿಲ್ಲವೋ? ಶೂರರೇ ಇದ್ದರೆ ಯಾರವರು? ಯಾಕೆ ನನ್ನ ಆಪ್ತ ಮಿತ್ರ ಕರ್ಣನಿಲ್ಲವೇ? ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗು ಬರುತ್ತಿದೆ. ಕರ್ಣನೇ ಪಾಪ, ಅವನೇ ಸ್ವತಃ ಕಷ್ಟದಲ್ಲಿದ್ದಾನೆ. ಕಷ್ಟದಲ್ಲಿದ್ದಾನೆಯೇ? ಅದು ಹೇಗೆ? ಮಗನೇ ಕೇಳು, ಸುಳ್ಳನ್ನಾಡಿ ಸಂಪಾದಿಸಿದ ಅಸ್ತ್ರಗಳು ವಿಫಲವಾಗಿ ತನ್ನ ಅರ್ಧ ಬಲ ಹೋಯಿತು. ಇಂದ್ರ ಬಂದು ಬೇಡಿದಾಗ ಕವಚ ಕೊಟ್ಟು ತನ್ನ ಇನ್ನರ್ಧ ಬಲ ಕಳೆದುಕೊಂಡ. ಅವನಿಗೆ ಇದೇಗಾರಿಕೆ ಇದೆ, ಒಪ್ಪಿಕೊಳ್ಳುವೆ. ಇಂದ್ರ ಅಗ್ನಿ ರುದ್ರರು ಅರ್ಜುನನಿಗೆ ಕೊಟ್ಟ ಹಾಗೆ ಇವನಿಗೂ ಏನಾದರೂ ಅಸ್ತ್ರಗಳನ್ನು ಕೊಟ್ಟಿದ್ದರೆ ಆಗ ಅವನು ಅರ್ಜುನನಿಗೆ ಸಮವೆನಿಸಬಹುದು. ನೀವು ನಮ್ಮನ್ನು ನಿಂದಿಸುವುದರಲ್ಲಿ ಗಟ್ಟಿಗರು. ಯಾರು? ಶಕುನಿಯೋ? ಅಯ್ಯ ಶಕುನಿ, ಯಾವಾಗಲೂ ಜೂಜಿನಲ್ಲಿ ಕಾಲ ಕಳೆಯುವ ನಿನ್ನಿಂದ ನನ್ನ ವಂಶದಲ್ಲಿ ವೈರಾಗ್ಯ ಹುಟ್ಟಿದೆ. ನೀನಿಟ್ಟ ಬೆಂಕಿಯಿಂದ ನನ್ನ ಮಕ್ಕಳೆಲ್ಲ ಸುಟ್ಟು ಹೋಗುತ್ತಾರೆ. ಓಹೋ, ನೆಲ ನಡುಗಿ ಗುಡುಗುತ್ತಿದೆ, ಉಲ್ಕೆಗಳು ಬೀಳುವಂತೆ ಗಗನದಲ್ಲಿ ಬೆಳಕು ಮೂಡಿದೆ. ಇದ್ದಕ್ಕಿದ್ದಂತೆ ಇದೇನಾಗಿದೆ? ಮಗನೇ, ನನಗೆ ಹೀಗೆ ತೋರುತ್ತಿದೆ, ಮೊಮ್ಮಗನ ಸತ್ತ ಸುದ್ದಿ ಕೇಳಿ ಇಂದ್ರನ ಕಣ್ಣೀರ ಹನಿಗಳು ಉಲ್ಕೆಯ ರೂಪದಲ್ಲಿ ಬೀಳುತ್ತಿರಬಹುದು. ಜಯದ್ರಥ, ಮಹಾರಾಜರಿಗೆ ಜಯವಾಗಲಿ. ಹೋಗು. ಪಾಂಡವರ ಶಿಬಿರದಲ್ಲಿ ಶಂಖಪಟ ಸಿಂಹನಾದ ಧ್ವನಿಗಳೆಲ್ಲವೂ ಒಟ್ಟಾಗಿ ಸೇರಿರುವ ಶಬ್ದ ಕೇಳಿ ಬರುತ್ತಿದೆ. ಏತಕ್ಕಾಗಿ ಇಷ್ಟೊಂದು ಶಬ್ದವಾಗುತ್ತಿದೆಯೋ ತಿಳಿದುಕೊಂಡು ಬಾ. ಅಪ್ಪಣೆ ಮಹಾರಾಜ. ಮಹಾರಾಜರಿಗೆ ಜಯವಾಗಲಿ. ಸಂಸಪ್ತಕರ ಸೈನ್ಯದ ಮೇಲೆ ದಾಳಿ ಮಾಡಿ ಮರಳಿ ಬಂದ ಅರ್ಜುನನು ಹತನಾದ ತನ್ನ ಮಗನನ್ನು ತೊಡೆಯ ಮೇಲೆ ಇರಿಸಿಕೊಂಡು ಕಣ್ಣೀರು ಸುರಿಸುತ್ತಿದ್ದನಂತೆ. ಆಗ ಕೃಷ್ಣ ಜರಿದು ಆಕ್ಷೇಪಿಸಿದಾಗ ಅರ್ಜುನ ಪ್ರತಿಜ್ಞೆ ಮಾಡಿದನಂತೆ. ಏನು? ಏನೆಂದು ಪ್ರತಿಜ್ಞೆ ಮಾಡಿದನಂತೆ? ಯಾರು ನನ್ನ ಮಗನನ್ನು ಕೊಂದರೋ, ಅವನು ಸತ್ತನೆಂದು ಯಾರು ಸಂತೋಷದಿಂದ ಹಿಕ್ಕಿದರೋ ಅವರನ್ನೆಲ್ಲ ಸೂರ್ಯಾಸ್ತವಾಗುವುದರೊಳಗಾಗಿ ಕೊಂದು ಹಾಕುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನಂತೆ. ಪ್ರತಿಜ್ಞೆ ನಡೆಯದೆ ತಪ್ಪಿದರೆ ಪ್ರಾಯಶ್ಚಿತವೇನಂತೆ? ತನ್ನ ಗಾಂಡೀವದ ಸಮೇತ ಚಿತಾರೋಹಣವಂತೆ. ಚಿತಾರೋಹಣ? ತಮ್ಮ ದುಶ್ಯಾಸನ ಚಿತಾರೋಹಣ, ಮಾವ ಚಿತಾರೋಹಣ. ಅವನ ಪ್ರತಿಜ್ಞೆ ನಡೆಯದಂತೆ ನಾವು ಪ್ರಯತ್ನ ಮಾಡಬೇಕು. ಏನು ಮಾಡುತ್ತೀಯೇ? ಏನು ಮಾಡ್ತೇನೆಯೋ? ಯುದ್ಧ ವೀರರೇ, ಸಮಸ್ತ ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟು ಮಾಡಿ ಅವರ ಮಧ್ಯೆ ಜಯದ್ರಥನನ್ನು ಮುಚ್ಚಿ ಮರೆ ಮಾಡಿ ಬಿಡುತ್ತೇನೆ. ನಂತರ ದ್ರೋಣೋಪದೇಶಗಳನ್ನು ಅನುಸರಿಸಿ ಭೇದಿಸಲಾಗದ ವ್ಯೂಹವನ್ನು ರಚಿಸುತ್ತೇನೆ. ಆಗ ಶತ್ರುಗಳೆಲ್ಲ ನಿರಾಶರಾಗಿ ಬೆಂಕಿಯಲ್ಲಿ ಬೀಳುವರು.
ಕಳುಹಿಸಿಕೊಂಡು ಬರುವೆವು. ರಾಜದಂಡ ಹಿಡಿದು ತಪ್ಪು ಮಾಡಿದವರನ್ನು ತಕ್ಕ ರೀತಿಯಲ್ಲಿ ಶಿಕ್ಷಿಸುವ ಇಂಥ ರಾಜನ ಮಾತು ಮತ್ತಿನ್ನಾರಾದರೂ ಮಾತನಾಡಿದರೆ ತಕ್ಷಣ ಪ್ರಾಣ ತೆರುತ್ತಿದ್ದರು. ಅಯ್ಯ, ನಾನು ಘಟೋತ್ಕಚ, ಅಭಿಮನ್ಯುವನ್ನು ಕೊಲೆ ಮಾಡಿಸಿದ ವೈರಿಯನು, ಆ ಅನಾರ್ಯನನ್ನು ನೋಡಲು ಬಂದಿದ್ದೇನೆ. ಆನೆಯು ಅಂಕುಶದ ಅಂಕೆಗೆ ಒಳಪಟ್ಟು ನಡೆಯುವಂತೆ ಶ್ರೀಕೃಷ್ಣನ ಆಜ್ಞೆಯನ್ನು ನಾನಿಲ್ಲಿ ತಂದಿಹೆನು. ಓಹೋ, ಇದು ಶತ್ರು ಶಿಬಿರದ ಹೆಬ್ಬಾಗಿಲು. ನಾನಲ್ಲಿಗೆ ನಡೆಯುತ್ತೇನೆ. ನಾನು ಯಾರೆಂಬುದನ್ನು ತಿಳಿಸಿಬಿಡುತ್ತೇನೆ. ಹಿಡಿಂಬೆಯ ಮಗನಾದ ಘಟೋತ್ಕಚನು ನಾನು. ಯದುಪತಿಯ ಮಾತುಗಳನ್ನು ತಂದಿಹೆನು. ನೋಡಬೇಕಿದೆ ಆ ಅಜ್ಜನನ್ನು. ಓ, ಬೇಗ ಬಾ ಶತ್ರು ಮಂದಿರಕ್ಕೆ. ನಾನು ದುರ್ಯೋಧನ. ಆ ಕೃಷ್ಣನ ಸೊಕ್ಕಿನ ಸಂದೇಶವೇನು ಹೇಳು, ಕೇಳಲು ಕಾತುರನಾಗಿದ್ದೇನೆ. ಇಗೋ, ಈತನೇ ಪೂಜ್ಯನಾದ ಧೃತರಾಷ್ಟ್ರ, 100 ಮಂದಿ ಅನಾರ್ಯರಿಗೆ ತಂದೆಯಾದವನು. ಇವನ ಆಕಾರವು ಎಷ್ಟು ಲಲಿತವಾಗಿ ಗಂಭೀರವಾಗಿ ತೋರುತ್ತಿರುವುದು. ಅಬ್ಬಾ, ಆಶ್ಚರ್ಯ ಆಶ್ಚರ್ಯ. ಮುದುಕತಾನಾದರೂ ಸುಕ್ಕುಗಳು ಬಂದಿಲ್ಲ. 100 ಮಕ್ಕಳನ್ನು ಪಡೆದರೂ ರೂಪ ಚಳಿಯದೇ ಉಳಿದಿದೆ. ಸ್ವರ್ಗದ ರಕ್ಷಣೆಗೆಂದು ಹೆದರಿದ ದೇವತೆಗಳು ಇವನನ್ನು ಕುರುಡನನ್ನಾಗಿ ಮಾಡಿದರೋ ಏನು? ಇರಲಿ. ಅಜ್ಜ, ನಾನು ಅಲ್ಲ, ಯುಧಿಷ್ಠರನೇ ಮುಂತಾದ ನನ್ನ ಗುರುಗಳು ನಿಮ್ಮನ್ನು ಮೊದಲು ವಂದಿಸುತ್ತಾರೆ. ಬಳಿಕ ನಾನು ಘಟೋತ್ಕಚನ ವಂದಿಸುತ್ತೇನೆ. ಬಾ ಮಗು, ಬಾ. ಇದು ಸಂತೋಷದ ಸುದ್ದಿಯಲ್ಲ. ನಿನ್ನ ಸೋದರನ ಸಾವಿನಲ್ಲಿ ನಿನಗೆಷ್ಟು ಸಂಕಟವೋ ಅಷ್ಟೇ ಸಂಕಟ ನನಗೂ ಇದೆ. ನನ್ನ ಮಕ್ಕಳ ಅಪರಾಧದಿಂದ ನನಗಿಂತ ಕಾರ್ಪಣ್ಯ ಬಂದಿತು. ಪೂಜ್ಯರಾದ ನೀವು ಒಳ್ಳೆ ಮನಸ್ಸುಳ್ಳವರು. ಎಲ್ಲ ಶುಭಗಳು ನಿಮ್ಮಿಂದಾಗಬೇಕು. ಆದ್ದರಿಂದಲೇ ಭಗವಂತನಾದ ಚಕ್ರಾಯುಧನು ಹೀಗೆ ಹೇಳಿರುವನು. ಏನು,
ಭಗವಂತನಾದ ಚಕ್ರಯದನು ಏನು ಅಪ್ಪಣೆ ಮಾಡಿದ್ದಾನೆ? ಬೇಡ ಬೇಡ, ನೀವು ಕುಳಿತುಕೊಂಡೇ ಜನಾರ್ದನನ ಸಂದೇಶವನ್ನು ಕೇಳಬೇಕು. ಶ್ರೀಕೃಷ್ಣನು ಹೇಗೆ ಹೇಳಿದರೆ ಹಾಗೆ. ಅವನ ಸಂದೇಶವೇನು ಹೇಳು. ಅಜ್ಜ, ಹೇಳುತ್ತೇನೆ ಕೇಳು. ಮಗು ಅಭಿಮನ್ಯು, ಕುರುಕುಲ ಪ್ರದೀಪ, ನನ್ನನ್ನು, ನಿನ್ನ ತಾಯಿಯನ್ನು, ಸೋದರ ಮಾವನನ್ನು ಎಲ್ಲರನ್ನು ತೊರೆದು ಅಜ್ಜನನ್ನು ನೋಡುವ ಆಸೆಯಿಂದ ಸ್ವರ್ಗಕ್ಕೆ ಹೊರಟು ಹೋದೆಯಾ? ಎಂದು ಅರ್ಜುನನು ಗೋಳಾಡಿದನು. ಪಿತಾಮಹ, ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡ ಅರ್ಜುನನ ಅವಸ್ಥೆಯೇ ಹೀಗಿರಬೇಕಾದರೆ ಇನ್ನು ನಿಮ್ಮ ಅವಸ್ಥೆ ಏನಾಗಬೇಕು? ಆದ್ದರಿಂದಲೇ ಪುತ್ರ ಶೋಕದಿಂದ ಅರ್ಜುನನ ಹೊಟ್ಟೆಯಲ್ಲಿ ಹುಟ್ಟಿದ ಬೆಂಕಿ ನಿಮ್ಮನ್ನು ಸುಡದೇ ಇರಬೇಕಾದರೆ ಈಗಲೇ ನಿಮ್ಮ ಬಲವನ್ನೆಲ್ಲ ಒಟ್ಟುಗೂಡಿಸಿಕೋ ಎಂದು ಕೃಷ್ಣನು ಸಂದೇಶ ಕಳುಹಿಸಿದ್ದಾನೆ. ಏನು ಕ್ರೋಧ ಕಾರ್ಯದಿಂದ ಶ್ರೀಕೃಷ್ಣನು ಇಂತಾಡಿದನೆ. ಪಾರ್ಥನು ಎಲ್ಲ ಕ್ಷತ್ರಿಯನ್ನು ಕೊಲ್ಲುವುದು ನಿಶ್ಚಿತ. ಈ ಮಾತನ್ನು ಕೇಳಿ ನಗೆ ಬರುತ್ತಿದೆ ನನಗೆ. ಏನು ಈ ಮಾತು ನಿನಗೆ ನಗೆಗೀಡಾಯಿತೋ? ಹೌದು, ನಗೆಗೀಡಾಯಿತು. ಅರ್ಜುನನೊಬ್ಬನೇ ಇಡೀ ರಾಜಮಂಡಲವನ್ನೆಲ್ಲ ಕೊಂದು ಹಾಕುತ್ತಾನೆ ಎಂದು ಆ ಕೃಷ್ಣ ಹೊಟ್ಟೆ ಹುರಿಯಿಂದ ಹೇಳಿ ಕಳುಹಿಸಿದ್ದಾನಲ್ಲ. ಏನು ಎಲ್ಲಾ ದೇವತೆಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ಮಂತ್ರ ಹಾಕಿ ನಮ್ಮನ್ನು ನಿರ್ಬಲರನ್ನಾಗಿ ಮಾಡಿಬಿಡ್ತಾನಂತೇನೋ? ನನ್ನ ಮಾತು ಕೇಳಿ ನಗುವಿರಾ? ಕೃಷ್ಣ ಕಳುಹಿಸಿದ ಸಂದೇಶವನ್ನು ಕೇಳಿ ನಗುವಿರಾ? ದುರ್ಯೋಧನ, ಪಾರ್ಥನು ಏನು ತಾನೇ ಮಾಡುವನು ಎನ್ನುವುದನ್ನು ಕೇಳಿ ನಗುವಿರಾ? ದುರ್ಯೋಧನ, ನಿನ್ನ ನಡತೆ ನಿನ್ನ ಯೋಗ್ಯತೆಗೆ ಸರಿಯಾಗಿಯೇ ಇದೆ, ಕೇಳಿಲಿ. ಶ್ರೀಕೃಷ್ಣನು ನಿನಗೂ ಒಂದು ಆಜ್ಞೆ ಕಳುಹಿಸಿದ್ದಾನೆ. ಎಲ್ಲ ಕ್ಷತ್ರಿಯ ಮಾನಿಗೆ ಕೇಳಿಲಿ. ಯಾರ ಆಜ್ಞೆಯನ್ನು ಭೂಮಿಯ ಮೇಲಿರೋ ರಾಜರುಗಳೆಲ್ಲ ಚಿರಸಾವಹಿಸುವರೋ ಅಂತಹ ದುರ್ಯೋಧನನಿಗೆ ರಾಜನೇ ಅಲ್ಲದ ಗೊಲ್ಲ ಆಜ್ಞೆ ಕಳುಹಿಸಿದ್ದಾನಂತೆ. ಆಜ್ಞೆ ಏನಿದು? ದುಶ್ಯಾಸನನೂ ಮಾತನಾಡುತ್ತಾನೆ. ಎಲ್ಲ ದುಶ್ಯಾಸನ, ರಾಜ್ಯವನ್ನೆಲ್ಲ ಕಳೆದುಕೊಂಡು ಜರಾಸಂಧನ ಸೆರೆಮನೆಯಲ್ಲಿ ಬಿದ್ದಿದ್ದ ರಾಜರುಗಳನ್ನೆಲ್ಲ ಬಿಡಿಸಿದವನು. ಭೂಮಂಡಲದ ರಾಜ ಮಹಾರಾಜರುಗಳೆಲ್ಲರ ಮುಂದೆ ಭೀಷ್ಮನ ಸ್ವಹಸ್ತದಿಂದ ಅಗ್ರ ಪೂಜೆ ಮಾಡಿಸಿಕೊಂಡವನು. ಶ್ರೀ ವಕ್ಷದಲ್ಲಿ ಪ್ರೀತಿಯಿಂದ ನಗುಮಗುವನೊಂದಿದ ಸಾಕ್ಷಾತ್ ಲಕ್ಷ್ಮಿಯೇ ನೆಲೆಸುವಂತಹ ಶ್ರೀಕೃಷ್ಣನು ರಾಜರ ರಾಜ ನಿಮಗೆ ರಾಜನಲ್ಲವಾಗಿ ಬಿಟ್ಟನೋ? ಬೇಡ ದುಶ್ಯಾಸನ, ಬೇಡ. ವಿವಾದ ಬೇಡ. ದೊರೆಯೋ ದೊರೆಯಲ್ಲವೋ, ಬಲಿಯೋ ಬಲಿ ಅಲ್ಲವೋ, ಹೆಚ್ಚು ಮಾತಿನ್ನೇಕೆ? ಆ ನಿನ್ನ ಕೃಷ್ಣ ಏನು ಹೇಳಿದನೋ ಅದನ್ನ ಮಾತ್ರ ಬೊಗಳೋ. ಅನುಮಾನವೇನು? ಮೂರು ಲೋಕಕ್ಕೂ ಒಡೆಯನಾಗಿರುವ ಶ್ರೀಕೃಷ್ಣನು ಪ್ರಭುವೇ ಹೌದು. ಶ್ರೀಕೃಷ್ಣನು ಹೇಳಿದ್ದನ್ನು ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ. ಕ್ಷತ್ರಿಯರ ನಾಶ ಸಿದ್ಧವಾದಂತೆಯೇ ಸರಿ. 100 ರಾಜರುಗಳು ಹಳಿದು ಈ ಭೂಮಿ ಅಗರಾಗುತ್ತದೆ. ಮಗನು ಸತ್ತ ಕಾಡಿನಿಂದ ಎತ್ತಿದ ಬಿಲ್ಲಿನಿಂದ ಬಾಣ ಸುರಿಸುವ ಅರ್ಜುನನಿಗೆ ಯುದ್ಧದಲ್ಲಿ ಯಾರು ಸಮರಲ್ಲ. ಭಲೆ ಘಟೋತ್ಕಚ, ಭಲೆ. ಬರೀ ಮಾತಿನಿಂದಲೇ ಭೂಮಿಯನ್ನು ಗೆಲ್ಲಬಹುದಾಗಿದ್ದರೆ ಒಬ್ಬೊಬ್ಬ ರಾಜನಂತೆ ಒಂದೊಂದು ಮಾತಿಗೂ ಎಲ್ಲ ಕ್ಷತ್ರಿಯರನ್ನು ಕೊಲ್ಲಬಹುದಲ್ಲ? ಏನಿದು? ಶಕುನಿಯೂ ಮಾತೆತ್ತಿದನು. ಎರ ಕುನ್ನಿ ಶಕುನಿ, ಪಗಡೆಯ ಆಟಕ್ಕೂ ಯುದ್ಧಕ್ಕೂ ಇರುವ ವ್ಯತ್ಯಾಸ ನಿನಗೆ ತಿಳಿದಿದೆಯೋ? ದಾಳ ಉರುಳಿಸುವುದಕ್ಕೂ ಬಾಣ ಬೀಳುವುದಕ್ಕೂ ಇರುವ ವ್ಯತ್ಯಾಸ ನಿನಗೆ ತಿಳಿದಿದೆಯೋ? ಇಲ್ಲಿ ನಡೆಯಬೇಕಾದದ್ದು ಒಳಸಂಚಿನ ರಾಜಕೀಯವಲ್ಲ, ಉಗ್ರವಾದ ಬಾಣಗಳ ಜೊತೆ ಆಟ ಆಡಬೇಕು. ಇಲ್ಲಿಡಬೇಕಾದ ಪಣ ಇನ್ನೊಬ್ಬನ ಹೆಂಡತಿಯನ್ನಲ್ಲ, ನಿನ್ನ ಪ್ರಾಣ. ಇವನು ತನ್ನ ಹುಟ್ಟು ಗುಣವನ್ನೇ ತೋರಿಸುತ್ತಿರುವರು. ನಿನ್ನ ನಿಜವಾದ ಬಣ್ಣ ಈಗ ಹೊರಬಿತ್ತು. ಹೊರಟಾಗಿ ಮಾತನಾಡುತ್ತಿದ್ದೀಯಾ, ಬೈಯುತ್ತಿದ್ದೀಯಾ, ಮಿತಿ ಮೀರಿ ಜಂಬ ಕೊಚ್ಚುತ್ತಿದ್ದೀಯಾ. ನಿನ್ನ ದರ್ಪ ನಿನ್ನ ಅಮ್ಮನ ವಂಶಕ್ಕೆ ತಕ್ಕಂತೆ ಅಸಭ್ಯವಾಗಿದೆ. ಹಾಗೆ ನಮ್ಮ ಸ್ವಭಾವ ಕೂಡ ರಾಕ್ಷಸನಂತೆ ರುದ್ರ ಭಯಂಕರವಾಗಿರುತ್ತದೆ. ಎಚ್ಚರಿಕೆ!
ಶಾಂತಂ ಪಾಪಂ ಶಾಂತಂ ಪಾಪಂ. ರಾಕ್ಷಸರಿಗಿಂತ ನೀವೇ ಕ್ರೂರತಮರು. ಏಕೆಂದರೆ ಸೋದರ ಪತ್ನಿಯ ಮುಡಿ ಹಿಡಿದು ಹೆಳೆದಾಡುವುದಿಲ್ಲ ರಾಕ್ಷಸರು. ಯುದ್ಧ ರಂಗಕ್ಕೆ ನುಗ್ಗಿದ ಬಾಲಕನನ್ನು ಕೊಲ್ಲಬೇಕು ಎಂದು ಯೋಚನೆ ಮಾಡುವುದಿಲ್ಲ ರಾಕ್ಷಸರು. ನೋಡಲು ಕುರೂಪಿಗಳು ಅವರು, ಒರಟರು ನಿಜ, ಆದರೆ ಕರುಣೆ ತೋರದವರಲ್ಲ ರಾಕ್ಷಸರು. ದೂತರಂತೆ ನೀನು ಬಂದಿರುವೆ, ಕದನಕ್ಕೆ ಬಂದಿಲ್ಲ. ದೂತರನ್ನು ಕೊಲ್ಲುವವರು ನಾವಲ್ಲ. ನಾನು ಹೇಳುವ ಸಂದೇಶವಿದೆ, ಅದನ್ನ ಕೊಂಡು ಹಿಂತಿರುಗು. ಏನು ಏನೇನು ದೂತನೆಂದು ಎದುರಿಸುತ್ತಿರುವೆಯೋ? ಹಾಗಾದರೆ ನಾನು ದೂತನೇ ಅಲ್ಲ. ಬಂದೆನ್ನ ಹೊಡೆಯಿರಿ ನೋಡುತ್ತೇನೆ. ಇಲ್ಲಿ ನಿಂತಿರುವವನು ಬಿಲ್ಲಿನ ಹೆಡ ಕತ್ತರಿಸಿ ನಿಸ್ಸಹಾಯಕನಾದ ಅಭಿಮನ್ಯುವು ಅಲ್ಲ. ಇಂಥ ಸಮಯ ಸಿಕ್ಕಿದೆ ಎಂದು ಚಿಕ್ಕಲಿನಿಂದಲೂ ಆಸೆ ಇತ್ತು. ಯುಗೋ ಇಲ್ಲಿ ನಿಂತಿದ್ದೇನೆ. ಗಜೋ ಗಜ ಹೆದ್ದೇಳಿ ಗಂಡಸರು, ಯಮಲೋಕಕ್ಕೆ ನಡೆಯುವ ಆಸೆಯುಳ್ಳವರು. ಮಗು ಘಟೋತ್ಕಚ, ಮೊಮ್ಮಗನೇ ತಾಳಿಕೋ, ನನ್ನ ಮಾತನ್ನು ಕೇಳು. ರೋಷವನ್ನು ತಡೆಯಲು ನನ್ನಿಂದಾಗಲು, ಆದರೂ ಅಜ್ಜನ ಮಾತುಗಳನ್ನು ಮೀರಬಾರದೆಂದು ಸಹಿಸಿಕೊಳ್ಳುತ್ತೇನೆ. ಅಜ್ಜನ ಮಾತಿನಂತೆ ನಾನು ದೂತನೇ ಆಗಿದ್ದೇನೆ. ಹೇಳು ಚಕ್ರಾಯುಧನಿಗೆ ನಿನ್ನ ವಿಜ್ಞಾಪನೆ ಏನು? ಕೇಳಿದಿರಾ? ವಿಜ್ಞಾಪನೆಯಂತೆ ವಿಜ್ಞಾಪನೆ. ನಾನು ಹೇಳಿದೆ ಎಂದು ಆ ನಿನ್ನ ಕೃಷ್ಣನಿಗೆ ಹೇಳು. ಸುಮ್ಮನೆ ವಿನಾಕಾರಣ ನಿನ್ನ ಪೌರುಷಕ್ಕೆ ಸಗ್ಗುವವರು ನಾವಲ್ಲ. ಕೋಪದಿಂದ ಕಳಿಸಿದ ಸಂದೇಶಕ್ಕೆ ಯುದ್ಧವೇ ಉತ್ತರ. 106 ರಾಜರುಗಳು ನನ್ನ ಬಳಿಯೂ ಇದ್ದಾರೆ. ಏ ಕೃಷ್ಣ, ಇರು, ನೀನು ಪಾಂಡವರ ಬಳಿಯೇ ಇರು. ಬರುವೆ, ಬಂದು ಬಾಣಗಳ ಮೂಲಕ ಉತ್ತರ ಕೊಡುವೆ ಎಂದು ಹೇಳುವ ನಿನ್ನ ಕೃಷ್ಣನಿಗೆ. ಅಜ್ಜ, ನಾನಿನ್ನು ಹೊರಡುತ್ತೇನೆ. ಹೋಗು ಮಗು, ಹೋಗು. ಎಲೆ ರಾಜರುಗಳೇ, ಜನಾರ್ದನನ ಕಟ್ಟ ಕಡೆಯ ಸಂದೇಶವನ್ನು ಕೇಳಿ ಆಚರಿಸು ಧರ್ಮವನ್ನು, ತೋರು ಸಜ್ಜನರಲ್ಲಿ ಪ್ರೀತಿಯನ್ನು. ನಿಮ್ಮ ಮನದ ಆಸೆ ಏನಿದೆಯೋ ಅದನ್ನು ಹಿಂದೆ ತೀರಿಸಿಕೊಂಡು ಬಿಡಿ. ಏಕೆಂದರೆ ನಾಳೆ ಸೂರ್ಯ ಕಿರಣಗಳ ಜೊತೆ ಯಮ ಪಾಂಡವರ ರೂಪ ಧರಿಸಿ ಬರುತ್ತಾನೆ. ನಿಮ್ಮ ಜನ್ಮಕ್ಕೆ ತಕ್ಕ ಪಾಠ ಕಲಿಸಲು ಬರುತ್ತಾನೆ, ಬಂದೇ ಬರುತ್ತಾನೆ. ಅಣ್ಣ, ನಾನೀಗಲೇ ರಣರಂಗಕ್ಕೆ ಹೊರಡುತ್ತೇನೆ. ಯುದ್ಧಕ್ಕೆ ಸಕಲ ಸಿದ್ಧತೆಗಳು ನಡೆಯಲಿ. ಸಾಗರವು ನದಿಗಳಿಗೆ ನಿಂತು ಪ್ರಭುವಾಗಿರುವುದು, ಅಗ್ನಿಯು ಆಹುತಿಗಳಿಗೆ ನಿಂತು ಪ್ರಭುವಾಗಿರುವುದು, ಮನವು ಇಂದ್ರಿಯಗಳಿಗೆ ನಿಂತು ಪ್ರಭುವಾಗಿರುವುದು, ಅಂತೆಯೇ ನಾವು ಕಲಿತ ವಿದ್ಯೆಗಳು ನಮಗಂತೂ ಪ್ರಭುವಾಗಿರುವುದು.
ಅಂತೆಯೇ ನಾವು ಗಣಿತ ವಿದ್ಯೆಗಳು ನಮಗಂತೂ ಪ್ರಭುವಾದೆವು. ನಿಖಿಲ್ ರಾಜ್,